ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡಿಂಗ್ ಸರ್ಚಸ್ ಕನ್ನಡ. ನೀವೇನಾದ್ರು ಇದೇ ಮೊದಲ ಬಾರಿ ನನ್ನ ಚಾನಲ್ ಓಪನ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈ ವಿಟಮಿನ್ಗಳ ಕೊರತೆಯಿಂದಲೇ ನಿಮ್ಮ ಬ್ಯೂಟಿ ಹಾಳಾಗುತ್ತೆ ಅಂತ ನಿಮಗೆ ಗೊತ್ತಾ? ವಿಟಮಿನ್ ಅಂಶಗಳ ಆಧಾರದಿಂದಲೇ ನಮಗೆ ಎದುರಾಗೋ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು. ಚರ್ಮದ ಆರೋಗ್ಯಕ್ಕೆ ವಿಟಮಿನ್ ಅಂಶಗಳು ಎಷ್ಟು ಮುಖ್ಯ ಅನ್ನುವುದನ್ನು ಇಲ್ಲಿ ತಿಳಿದುಕೊಳ್ಳಬಹುದು. ನಾವು ತಿನ್ನುವ ಆಹಾರ ಪದಾರ್ಥಗಳಲ್ಲಿ ನಮಗೆ ಪ್ರತಿನಿತ್ಯ ಹಲವಾರು ವಿಟಮಿನ್ಗಳು, ಖನಿಜಾಂಶಗಳು ಸಿಗುತ್ತವೆ. ವಿಟಮಿನ್ ಅಂಶಗಳು ನಮ್ಮ ಆರೋಗ್ಯದ ಪ್ರತಿಯೊಂದು ಅಂಗ ಕಾರ್ಯ ಚಟುವಟಿಕೆಗಳಲ್ಲಿ ತನ್ನದೇ ಆದ ಪ್ರಭಾವ ಬೀರುತ್ತದೆ. ನಮ್ಮ ಸೌಂದರ್ಯ ಹೆಚ್ಚಾಗಲು ಕೂಡ ಇವೇ ಕಾರಣ ಎಂಬುದನ್ನು ಮರೆಯಬಾರದು. ಆರೋಗ್ಯಕ್ಕೆ ಅನುಕೂಲವಾಗಿರುವ ಆಹಾರಗಳಲ್ಲಿ ಇಂತಹ ವಿಟಮಿನ್ ಅಂಶಗಳು ನಮಗೆ ಸಿಗುತ್ತದೆ. ವಿಟಮಿನ್ ಪ್ರಮಾಣದ ಸೇವನೆಯಿಂದ ಸಿಗುವ ಹಲವು ಲಾಭಗಳಲ್ಲಿ ಚರ್ಮದ ಸಮಸ್ಯೆ ನಿವಾರಣೆಯೂ ಕೂಡ ಒಂದು. ಯಾವೆಲ್ಲ ವಿಟಮಿನ್ ಅಂಶಗಳು ನಮ್ಮ ತ್ವಚೆಯ ಆರೋಗ್ಯಕ್ಕೆ ಬಹಳ ಮುಖ್ಯ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ವಿಟಮಿನ್ ಇ. ಒಣ ಚರ್ಮ ಮತ್ತು ಕಾಂತಿರಹಿತ ಚರ್ಮ ನಿಮ್ಮದು ಎಂದರೆ ಅದಕ್ಕೆ ವಿಟಮಿನ್ ಇ ಕೊರತೆ ಕಾರಣವಾಗಿದೆ ಎಂದು ಹೇಳಬಹುದು. ಏಕೆಂದರೆ ವಿಟಮಿನ್ ಇ ಒಂದು ಆಂಟಿ ಆಕ್ಸಿಡೆಂಟ್ ಆಗಿದ್ದು ನಮಗೆ ಚರ್ಮವನ್ನು ಫ್ರೀ ರ್ಯಾಡಿಕಲ್ಗಳು ಹಾನಿ ಮಾಡದಂತೆ ತಡೆಯುತ್ತದೆ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ನಿಯಂತ್ರಣ ಮಾಡುತ್ತದೆ. ದೇಹದಲ್ಲಿ ವಿಟಮಿನ್ ಇ ಕೊರತೆಯಾದರೆ ಅದರಿಂದ ಚರ್ಮದ ಕಿರಿಕಿರಿ ಕಂಡುಬರುತ್ತದೆ. ಚರ್ಮದಲ್ಲಿ ತೇವಾಂಶವನ್ನು ಹಾಗೆಯೇ ಉಳಿಸಿ ತ್ವಚೆಯ ಆರೋಗ್ಯವನ್ನು ಉತ್ತಮಪಡಿಸುತ್ತದೆ. ಎರಡನೆಯದು ವಿಟಮಿನ್ ಡಿ. ನಮ್ಮ ಚರ್ಮದ ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಪಡಿಸಿ ಹಾನಿಕಾರಕ ಅಂಶಗಳಿಂದ ನಮ್ಮ ಚರ್ಮವನ್ನು ರಕ್ಷಣೆ ಮಾಡುತ್ತದೆ. ವಿಟಮಿನ್ ಡಿ ಕೊರತೆಯಿಂದ ಚರ್ಮದ ಮೇಲೆ ಸೋರಿಯಾಸಿಸ್ ಸಮಸ್ಯೆ ಕಂಡುಬರುತ್ತದೆ. ಒಣ ಚರ್ಮ ಕಂಡುಬರಲು ಕೂಡ ಇದು ಒಂದು ಪ್ರಮುಖ ಕಾರಣವಾಗಿದೆ. ಮೂರನೆಯದು ವಿಟಮಿನ್ ಸಿ. ಇದೊಂದು ಶಕ್ತಿಯುತವಾದ ಮತ್ತು ತ್ವಚೆಯನ್ನು ರಕ್ಷಿಸುವ ಆಂಟಿ ಆಕ್ಸಿಡೆಂಟ್ ಆಗಿದೆ. ನಮ್ಮ ದೇಹದ ವಿಷಕಾರಿ ಅಂಶಗಳ ವಿರುದ್ಧ ಇದು ಹೋರಾಡುತ್ತದೆ. ನಮ್ಮ ತ್ವಚೆಯ ಆರೋಗ್ಯವನ್ನು ಕಾಪಾಡುತ್ತದೆ. ಹೀಗಾಗಿ ನಮ್ಮ ಚರ್ಮದ ಆರೋಗ್ಯಕ್ಕೆ ಇದು ಕೊಲೆಜನ್ ಉತ್ಪತ್ತಿಯ ಮೂಲಕ ನೆರವಾಗುತ್ತದೆ. ನಾಲ್ಕನೇದು ವಿಟಮಿನ್ ಬಿ. ವಿಟಮಿನ್ ಬಿ ಕೊರತೆ ನಮ್ಮ ಚರ್ಮದಲ್ಲಿ ಮೊಡವೆಗಳು, ದದ್ದುಗಳು ಮತ್ತು ಚರ್ಮದ ಮೇಲೆ ಸುಕ್ಕುಗಳು ಕಂಡುಬರುವ ಹಾಗೆ ಮಾಡುತ್ತದೆ. ಸೂರ್ಯನ ಬಿಸಿಲಿಗೆ ನಮ್ಮ ಚರ್ಮ ಹೆಚ್ಚು ಸೂಕ್ಷ್ಮವಾಗುತ್ತದೆ. ಇದರಿಂದ ನಮ್ಮ ಚರ್ಮದಲ್ಲಿ ಒಂದು ರೀತಿಯ ಕಿರಿಕಿರಿ ಕಂಡುಬರುತ್ತದೆ. ವಿಟಮಿನ್ ಬಿ ತನ್ನಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣಲಕ್ಷಣಗಳನ್ನು ಹೊಂದಿದ್ದು ಚರ್ಮದ ಮೇಲೆ ಉಂಟಾಗುವ ಮೊಡವೆಗಳು ಮತ್ತು ಚರ್ಮದ ಕಿರಿಕಿರಿಯನ್ನು ತಡೆಯುತ್ತದೆ. ಕೊನೆಯದಾಗಿ ವಿಟಮಿನ್ ಎ. ನಮ್ಮ ಚರ್ಮದ ಜೀವಕೋಶಗಳಿಗೆ ಬಹಳ ಅಗತ್ಯವಾದ ವಿಟಮಿನ್ ಅಂಶ ಇದಾಗಿದೆ. ನಮ್ಮ ಚರ್ಮದ ಜೀವಕೋಶಗಳನ್ನು ರಿಪೇರಿ ಮಾಡುವುದರ ಜೊತೆಗೆ ಇನ್ನಿತರ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚರ್ಮದ ಆರೋಗ್ಯಕ್ಕೆ ವಿಟಮಿನ್ಗಳು ಎಷ್ಟು ಮುಖ್ಯ ಎಂಬುದನ್ನು. ಇನ್ನು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.